ಸಾವು ಯಾವಾಗ, ಯಾವ ರೀತಿ, ಯಾವ ವೇಳೆ ಬರುತ್ತದೆ ಅಂತ ಹೇಳಲು ಬರೋದಿಲ್ಲ. ಆರಾಮವಾಗಿ ಮಲಗಿದವರು ನಿದ್ರೆಯಲ್ಲೇ ಸಾವನ್ನಪ್ಪಬಹುದು. ಖುಷಿಯಾಗಿ ನೃತ್ಯ ಮಾಡುತ್ತಿದ್ದವರು ಅಲ್ಲೇ ಕುಸಿದು ಬೀಳಬಹುದು. ಹೀಗೆ ಹಲವು ಘಟನೆಗಳು ನಡೆಯುವುದನ್ನ ನೀವು ನೋಡಿರುತ್ತೇವೆ. ಆದರೆ ಇದೀಗ ನಡೆದಿರುವ ಘಟನೆ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಸಂಭ್ರಮದ ಮದುವೆ ಮನೆಯಲ್ಲಿ ವರ ವಧುವಿಗೆ ಖುಷಿಯಿಂದಲೇ ತಾಳಿ ಕಟ್ಟಿದ್ದ. ವಧು ಕೂಡ ವಿವಾಹದ ಸಂಭ್ರಮದಲ್ಲಿದ್ದಳು. ಹೀಗೆ ಮದುವೆ ಶಾಸ್ತ್ರ ಮುಂದುವರೆದಿತ್ತು. ಸಂಬಂಧಿಕರು, ಸ್ನೇಹಿತರು ವಧು ವರರಿಗೆ ಅಭಿನಂದಿಸುತ್ತಿದ್ದರು. ಆದರೆ ಆ ಯಮಕಿಂಕರರ ದೃಷ್ಟಿ ಅವನ ಮೇಲೆ ಬಿದ್ದು ವರ ಮದುವೆ ನಡೆದ 20 ನಿಮಿಷಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. 26 ವರ್ಷದ ಪ್ರವೀಣ್ ಕುರ್ನೆ ಎಂಬಾತ ಮೃತ ವರನಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ನಡೆಯುತ್ತಿತ್ತು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿಂತಿದ್ದ ವಧುವರ 2 ರಿಂದ 3 ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಅಷ್ಟೇ. ವರನಿಗೆ ಕಾಲು ನಡುಕ, ಎದೆನೋವು ಶುರುವಾಗಿದೆ. ಕೂಡಲೇ ವರನನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಅದಾಗಲೇ ವರ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ಹೇಳಿದ್ದಾರೆ. ಸಂಭ್ರಮದಿಂದಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಗಾಗಿ ಮಾಡಿಸಿದ್ದ ಸಿಹಿ ಊಟವನ್ನ ಸ್ಥಳಾಂತರಿಸಲಾಗಿದೆ. ಜಮಖಂಡಿಯ ಕುಂಬಾರಹಳ್ಳ ಗ್ರಾಮದವರಾದ ಪ್ರವೀಣ್ ಬ್ಯಾಂಕ್ ಉದ್ಯೋಗಿಯಾಗಿದ್ದ. ವಧು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದವಳಾಗಿದ್ದಳು. ಸೋದರ ಮಾವನ ಮಗಳನ್ನ ಮದುವೆಯಾಗಿ ಸುಖದ ಸಂಸಾರ ನಡೆಸಬೇಕು ಎಂದು ಕನಸು ಕಂಡಿದ್ದ ವರ ಯಮನ ಕರೆಗೆ ಓಗೊಟ್ಟು ಹೋದರೆ ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ಪತಿಯನ್ನ ಕಳೆದುಕೊಂಡು ಮುಂದಿನ ಜೀವನ ಹೇಗೆ ಅನ್ನುವ ಯೋಚನೆಯಲ್ಲಿ ವಧು ಮತ್ತು ಆಕೆಯ ಮನೆಯವರಿದ್ದಾರೆ.